ಯುಗಾದಿ ಆಗಿತ್ತಿರುವುದಿಲ್ಲ, ನಾವೆಲ್ಲರೂ ನಾಯಕನಹಟ್ಟಿ ಹೋಗೋಣ ಅಂತ ಪ್ಲಾನ್ ಮಾಡಿ 2 ಬೈಕಲ್ಲಿ ನಾಯಕನಹಟ್ಟಿಗೆ ಹೊರಟ್ವಿ. ನಾವು ಮೊದಲು ಹೋಗಿದ್ದು ಯಾವ ಪ್ಲೇಸಿಗೆ ಅಂದರೆ ತಿಪ್ಪೇರುದ್ರ ಸ್ವಾಮಿಗಳು ಧ್ಯಾನ ಮಾಡಿದಂಥ ಪ್ಲೇಸ್ಗೆ. ಇಲ್ಲಿ ತಿಪ್ಪೇರುದ್ರ ಸ್ವಾಮಿಗಳು ಶಿವನಿಗೋಸ್ಕರ ಧ್ಯಾನ ಮಾಡಿದರು ಅಂತ ಹೇಳ್ತಾರೆ. ಇದು ಸಣ್ಣ ಗುಹೆ, ಇದು ಅಂಡರ್ಗ್ರೌಂಡಲ್ಲಿದೆ. 1-2-3 ಹೋಗ್ಬೋದಷ್ಟೇ. 5-5 ಜನ ಹೋಗ್ತೀನಿ ಅಂದರೆ ಆಗಲ್ಲ, ಯಾಕಂದರೆ ಅಲ್ಲಿ ಒಳಗೆ ಹೋದ್ಮೇಲೆ ಜಾಗನೂ ಕೂಡ ಸ್ವಲ್ಪ ಕಮ್ಮಿ ಇರುತ್ತೆ. ಕಮ್ಮಿ ಹೋದಷ್ಟು ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿ ಬರೋಕ್ಕೂ ಚೆನ್ನಾಗಿರುತ್ತೆ. ಅಲ್ಲಿ ಒಂದು ಪುಟ್ಟ ನಂದಿ ವಿಗ್ರಹ ಆಯಿತು. ನಾವು ಹೋಗಿ 5 ನಿಮಿಷ ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿ ಆ ವಿಗ್ರಹ ಕೈ ಮುಗಿದು ಮತ್ತೆ ವಾಪಸ್ ಬಂದ್ವಿ. ತಿಪ್ಪೇರುದ್ರ ಸ್ವಾಮಿಗಳ ಇತಿಹಾಸ ಯಾವ ರೀತಿ ಬರುತ್ತೆ ಅಂದರೆ, ರಾಘವೇಂದ್ರ ಸ್ವಾಮಿಗಳು, ಸಾಯಿಬಾಬಾ ಇವರೆಲ್ಲ ಯಾವ ರೀತಿ ತಾವು ಕಲಿತ ವಿದ್ಯೆಯಿಂದ ಸಮಾಜಕ್ಕೆ ಒಳ್ಳೇದು ಮಾಡಿದ್ರಲ್ಲ, ಅದೇ ರೀತಿ ತಿಪ್ಪೇರುದ್ರ ಸ್ವಾಮಿಗಳ ಇತಿಹಾಸ ಕೂಡ ಸೇಮ್ ಅದೇ ರೀತಿ ಬರುತ್ತೆ. ದೇವಸ್ಥಾನ ಒಳಗಡೆ ಹೋಗೋಕ್ಕಿಂತ ಮುಂಚೆ ತಿಪ್ಪೇರುದ್ರ ಸ್ವಾಮಿಗಳು ಹೇಳಿರೋ ಒಂದು ಲೈನ್ ಬರೆದಿರ್ತಾರೆ. ಅದನ್ನು ಓದಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಒಳಗೆ ಹೋದ್ಮೇಲೆ ದೇವ್ರ ಹತ್ರ ಏನು ಕೇಳೋಕ್ಕೂ ಮನಸ್ಸಲ್ಲಿರಲ್ಲ, ಯಾಕಂದರೆ ಅಷ್ಟು ಅರ್ಥ ಇರುತ್ತೆ. ದರ್ಶನ ಮುಗಿಸ್ಕೊಂಡು ಪ್ರಸಾದ ಸೇವನೆ ಮಾಡೋಣ ಅಂತ ಹೋದ್ವಿ. ತುಂಬ ಜನ ಇದ್ದರು. ಲಾಸ್ಟ್ ಪಂಕ್ತಿ ನಮ್ಮದೇ ಇದ್ದಿದ್ದು. ಹೆಂಗೋ ಊಟ ಕೂಡ ಸಿಕ್ತು. ಅದೇನೆಂದ್ರೂ ಸಮೇತ ಹೊರಗಡೆ ಎಷ್ಟು 1000 ಕೊಟ್ಟು ಊಟ ಮಾಡಿದ್ರು ಸಮೇತ ದೇವರು ಪ್ರಸಾದದ ಮುಂದೆ ಯಾವ ಟೇಸ್ಟು ಕೂಡ ಬರಲ್ಲ. ಇಲ್ಲಿ ಹೊರಮಟ್ಟದಾಗ ಏನಂದರೆ ತಿಪ್ಪೇರುದ್ರ ಸ್ವಾಮಿಗಳು ಲಾಸ್ಟು ಏನು ಅವರು ಜೀವ ಸಮಾಧಿ ಆದ್ರಲ್ಲ, ಅದು ಇಲ್ಲಿ ಇದೇ ಜಾಗ. ಇಲ್ಲಿ ಅಂದರೆ ಇತಿಹಾಸ ಭಾಳ ಐತೆ, ನಾನು ಅಷ್ಟೊಂದೇನು ಓದಿಲ್ಲ. ಇವಾಗ ಹೋಗಿ ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟು ನಾವು ಇದಕ್ಕೆ ಯಾವುದು ಹೊಸಗುಡ್ಡ ನೋಡೋಣ ಅಂತ ಪ್ಲ್ಯಾನ್ ಮಾಡೀವಿ. ಇದೇ ಹೊರಮಠ. ಇವಾಗ ಫುಲ್ಲು ನಾವು ನಾಯಕನಹಟ್ಟಿ ಎಲ್ಲ ನೋಡ್ಕೊಂಡು ಈಗ ನಾವು ಹೊಸಗುಡ್ಡ ನೋಡೋಕೆ ಹೋಗ್ತಾ ಇದ್ವಿ. ಬಿಸಿಲು ಹೆಂಗೈತೆ ಅಂದರೆ ಏನಾರ ಆಮ್ಲೆಟ್ ಏನಾದರೂ ಮಾಡ್ಬೇಕಂದ್ರೆ ಏನಿಲ್ಲ, ಸುಮ್ಮನೆ ಈ ತಾರೋಡಿಗೆ ಬಂದು ಮೊಟ್ಟೆ ಹಾಕೋಬಿಟ್ರೆ ಸಾಕು, 1-2 ನಿಮಿಷಕ್ಕೆ ಆಮ್ಲೆಟ್ ರೆಡಿ ಆಗಿಬಿಡುತ್ತೆ. ಅಗೋ ಅಲ್ಲಿ ದೂರ ಕಾಣಿಸ್ತಿದೆಯಲ್ಲ, ಅದೇ ಹೊಸಗುಡ್ಡ. ಅಲ್ಲೇನಂದರೆ ಏನೋ ಹಿಂದಿನ ಕಾಲದಾಗ ಏನೋ ಕಟ್ಟಿರೋವಂಥ ಒಂದು ಶಿವನ ವಿಗ್ರಹ ಐತೆ, ಮತ್ತು ಒಂದು ಸಣ್ಣ ಗುಡಿ ಐತೆ. ಆಮೇಲೆ 1-2 ಏನೋ ಒಟ್ಟು ಅಲ್ಲಿ ಏನೋ ವಾಚಿಂಗ್ ಟವರ್ ಥರಲ್ಲ, ಹಿಂದಿನ ಕಾಲದಾಗ ಇದ್ರು ಅಂತ ಹೇಳ್ತಾರಲ್ಲ, ಅದು ಒಂದು ವಾಚಿಂಗ್ ಟವರ್ ಅಂತ ನನಗೆ ಅನ್ನಿಸ್ತಾ ಇದೆ ಅಲ್ಲಿ ನೋಡಿ ಮಟ್ಟಿಗೆ. ರೋಡ್ ಯಾವ ರೀತಿ ಐತೆ ಅಂದರೆ, ಈಗ ಮುಂದೆ ಏನು ಬರ್ತಿದೆಯಲ್ಲ ಬೆಟ್ಟ ಫುಲ್ಲು ಅಪ್ಪಲ್ಲೈತೆ. ಯಾವುದಾದ್ರೂ ನಾರ್ಮಲ್ ಗಾಡಿ ಥರ ಬಂದರೆ ಅದನ್ನು ಸ್ವಲ್ಪ ಕಷ್ಟನೇ ಆಗುತ್ತೆ. ಆನೆ ನಡೆದಿದ್ದೇ ದಾರಿ. ಈ ದೇವಸ್ಥಾನದಲ್ಲಿ ಒಂದು ವಿಶೇಷ ಕಲ್ಲಿದೆ. ಆ ಕಲ್ಲಿನ ವಿಶೇಷತೆ ಏನಂದರೆ, ನಮ್ಮ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಆ ಕಲ್ಲನ್ನ ಎತ್ತಿದ್ರೆ ಆ ಕೆಲಸ ಆಗುತ್ತೆ ಅಂದರೆ ಆ ಕಲ್ಲು ಮೇಲಕ್ಕೆ ಬರುತ್ತೆ, ಆಗಲ್ಲ ಅಂತ ಅಂದರೆ ಅದು ಮೇಲಕ್ಕೆ ಬರಲ್ಲ ಅಂತ ಈ ಜನಗಳು ನಂಬ್ತಾರೆ. ಅಂದರೆ ಇಲ್ಲಿ ಸುತ್ತಮುತ್ತ ಇರುವಂಥ ಜನಗಳು ಇದನ್ನು ನಂಬ್ತಾರೆ. ಮಲ್ಲಿ ಮನ್ಸಾಗಿ ವರ್ಷ ಮದುವೆ ಆಗುತ್ತಾ ಅಂತ ಬೇಡ್ಕೊಂಡಾನೆ, ಕಲ್ಲು ಮೇಲಕ್ಕೆ ಬರೋಂಗಿಲ್ಲ. ನಮ್ಮ
ಬಿಡ ಬಿಡಿ. ಇವನೇನೋ ಒಂದು ಕ್ವಶನ್ ನೆನೆಸ್ಕೊಂಡು ಬಂದು ಮತ್ತೆ ಕೇಳೋಣ ಅಂತ ಬಂದ. ಸ್ವಾಮೀಜಿ ಬಂದು ಒಂದೆರಡು ಕ್ವಶನ್ ಕೇಳಿದ್ರು. ಇವನಿಗೆ ಏನು ಉತ್ತರ ಕೊಡ್ಬೇಕು ಅನ್ನೋದೇ ಗೊತ್ತಾಗಲಿಲ್ಲ. ಎತ್ತದೇ ಬೇಡ ಅಂತೇಳಿ ಕೈ ಮುಗ್ದು ವಾಪಸ್ ಬಂದ್ಬಿಟ್ಟ. ಇದೇನು ನೋಡ್ತಿದ್ರಲ್ಲ, ಇದೆಲ್ಲ ಹೊಸಗುಡ ತುದಿಲ್ಲ. ಇದು ಅಲ್ಲಾರೋ ಮನೆ ಕಟ್ಟಿದ್ದಾರೆ. ಇಲ್ಲಿ ನಂಬಿಕೆ ಏನಂದರೆ, ಗುಡ್ಡದ ಮೇಲೆ ಈ ಥರ ಸಣ್ಣ ಸಣ್ಣ ಕಲ್ಲುಗಳೆಲ್ಲ ಒಂದ್ರ ಮೇಲೆ ಒಂದು ಇಟ್ಟೋದ್ರೆ ಈ ಥರ ಏನಾದರೂ ಮನೆ ಕಟ್ಟೋದು, ಒಟ್ಟು ಏನಾದರೂ ಕನ್ಸ್ಟ್ರಕ್ಷನಲ್ಲಿ ಏನಾದರೂ ಒಂದು ಕನಸಿರ್ತಾರೆ ಯಾರಿಗಾದ್ರೂ ಈ ಥರ ಮಾಡಿಸ್ಬೇಕು, ಮನೆ ಕಟ್ಟಬೇಕು, ಆ ಥರ ನಾವು ಕೋರಿಕೆರಿದ್ದು ಇಲ್ಲಿ ಬಂದಿಟ್ಟು ಬೇಡ್ಕೊಂಡೋದ್ರೆ ಆಗುತ್ತೆ ಅಂತ ನಂಬ್ತಾರೆ ಇಲ್ಲಿರೋರೆಲ್ಲ. ನಮ್ಮಲ್ಲಿನೂ ಲಾಸ್ಟ್ ಬಂದು ಇಟ್ಟೋಗಿದ್ದ ಮನೆ ಕಟ್ಬಿಟ್ಟಿದ್ರೆ ಅವಾಗಲೇ. ಇದು ವಾಚಿಂಗ್ ಏರಿಯಾ. ನಾನು ವೀಡಿಯೋ ಮಾಡೋದ್ರಾಗೆ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಇವ್ರು ಏನು ಮಾಡ್ತಾರೆ ಅಂದ್ರೆ ಝೂಮ್ ಮಾಡಿ ನೋಡಿದ್ರೆ ಅಲ್ಲಿ ಇವರು ಮನೆ ಕಟ್ತಿದ್ದಾರೆ. ನಾನು ಅಂದ್ಕೊಂಡೆ ಫ್ಯೂಚರ್ ಪ್ಲ್ಯಾನಿಂಗ್ ಚೆನ್ನಾಗೇ ಮಾಡ್ತಾಯಿದ್ರು ಹುಡುಗರು ಅಂದ್ಕೊಂಡೆ. ಇದೆಲ್ಲ ಫುಲ್ಲು ಒಂಥರ ಇದೆಲ್ಲ ಆಗಿನ ಕಾಲದಲ್ಲಿ ವಾಚಿಂಗ್ ಟವರ್ ಥರ ಮಾಡ್ಕೊಂಡು ಯೂಸ್ ಮಾಡ್ತಿದ್ರು ಅನ್ನಿಸ್ತಾ ಇದೆ. ಇದು ನೋಡಿದ್ರೆ ಅದೇ ಥರನೇ ಕಾಣಿಸ್ತಾ ಇದೆ, ಫುಲ್ ವಾಚಿಂಗ್ ಟವರ್ ಥರ. ಅದೆಲ್ಲ ಯಾವ ಕಡೆ ನೋಡ್ರು ಬರೀ ಬಯಲು ಸೀಮೆ. ಅದು ಕೆರೆ ತಿಪ್ಪೇರುದ್ರ ಸ್ವಾಮಿ ಕಟ್ಟಿಸಿದಂತಹ ಕೆರೆ, ನಾಯಕನಹಟ್ಟಿ ಕೆರೆ. ರಾಮಚಂದ್ರಾಯ ಜನಕರಾಜ ಮನೋಹರಾಯ ಮಾಮಕಾಭೀಷ್ಟದಾಯ ಮಹಿತಮಂಗಳ